ಇವತ್ತಿನ ಸ್ಪೆಷಲ್ ಮಸಾಲಾ ಟೀ. ಭಾರತೀಯರ ಯಾವುದೇ ಮನೆಗೆ ಹೋದರೂ ಟೀ ಬೇಕಾ ಎಂದು ಕೇಳುವುದು ವಾಡಿಕೆ. ಒಬ್ಬೊಬ್ಬರ ಮನೆಯ ಚಹಾ ಒಂದೊಂದು ರುಚಿಯಾದರೂ ಟೀ ಕುಡಿಯುವ ರುಚಿಯೇ ಬೇರೆ. ಅದು ನಮ್ಮನ್ನು ಇಡೀ ದಿನ ಫ್ರೆಶ್ ಆಗಿಡುತ್ತೆ. ಇನ್ನು ಈ ಚಹಾಕ್ಕೆ ಮಸಾಲೆ ಫ್ಲೇವರ್ ಸೇರಿಸಿದರೆ ಅದರ ಮಜವೇ ಬೇರೆ. 18ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದ ಆಸಾಂ ಕಣಿವೆಯಲ್ಲಿ ಚಹಾದ ಕೃಷಿಯನ್ನು ವಾಣಿಜ್ಯ ದೃಷ್ಟಿಯಿಂದ ಆರಂಭಿಸಿದರು. ಹೀಗಾಗಿ 200 ವರ್ಷಗಳ ಹಿಂದೆ ಅಧಿಕೃತವಾಗಿ ಚಹಾ ಅಥವಾ ಟೀ ಭಾರತ ಪ್ರವೇಶಿಸಿತು. ಇಂದು ಭಾರತವು ವಿಶ್ವದ ಅತಿ ದೊಡ್ಡ ಚಹಾ ಉತ್ಪಾದಕರಲ್ಲಿ ಒಂದಾಗಿದೆ. ಅಂದರೆ ಚಹಾ 70%ಕ್ಕಿಂತ ಹೆಚ್ಚು ಭಾರತೀಯರೇ ಸೇವಿಸುತ್ತಾರೆ ಮತ್ತು ಹಲವಾರು ದೇಶಗಳಿಗೆ ಭಾರತವು ಇಂದು ಟೀ ರಫ್ತು ಮಾಡುತ್ತಿದೆ. ಬನ್ನಿ, ಇಂಥ ಇತಿಹಾಸ ಇರುವ ಟೀಯನ್ನು ಇನ್ನಷ್ಟು ರುಚಿ ಹೆಚ್ಚಿಸಲು ಮಸಾಲೆ ಟೀ ಹೇಗೆ ಮಾಡುವುದೆಂದು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಸಾಲ ಟೀ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು 2 ಕಪ್ ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಟೀ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಮಸಾಲೆಗಳನ್ನೆಲ್ಲ ತೊಗೊಂಡಿದ್ದೀನಿ. ಈ ಮಸಾಲೆ ಲಾಸ್ಟಲ್ಲಿ ಹೇಳಿದ್ದೀನಿ, ನೀವು ಲಾಸ್ಟ್ವರೆಗೂ ನೋಡಿ. ಇದನ್ನು ನಾನು ಸ್ವಲ್ಪ ಜಜ್ಕೋತಾ ಇದ್ದೀನಿ. ಇದು ಜಾಸ್ತಿ ಮಾಡಿಟ್ಕೊಳ್ಳೋದಾದರೆ ಮಿಕ್ಸಿ ಕೂಡ ಹಾಕಿ ಒಂದು ಡಬ್ಬಿನಲ್ಲಿ ಹಾಕಿಟ್ಕೋಬೋದು. ಟೀ ಮಾಡುವಾಗ ಸ್ವಲ್ಪ ಹಾಕ್ಕೊಂಡು ನಾವು ಟೀ ಮಾಡ್ಕೋಬೋದು. ನಾನು ತುಳಸಿ ಎಲೆನ ಹಾಕ್ತಾಯಿದ್ದೀನಿ. ಮಸಾಲ ಟೀಗೆ ತುಳಸಿ ಎಲೆ ಒಳ್ಳೆ ಫ್ಲೇವರು, ಹೆಲ್ತಿ ಕೂಡ ಒಳ್ಳೆಯದು. ಈ ಕೋಲ್ಡು ಕಫ್ ಇದ್ದರೆ ಈ ಥರ ಟೀ ಮಾಡ್ಕೊಂಡು ಕುಡಿದ್ರೆ ಕೋಲ್ಡ್ ಕಫ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಈ ಚಳಿ ಟೈಮಲ್ಲಿ ಈ ಥರ ಟೀ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಕಪ್ಪಷ್ಟು ಈಗ ಹಾಲು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಯಾಕಂದರೆ ಮುಂಚೆನೇ ಬೆಲ್ಲ ಹಾಕಿಬಿಟ್ರೆ ಹಾಲು ಜೊತೆ ಕುದಿಯುವಾಗ ಹಾಲು ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಚೆನ್ನಾಗಿ ಕುದ್ದು ಸ್ವಲ್ಪ ಇನ್ನೇನು ಇಳಿಸ್ತೀವಿ ಅನ್ನುವಾಗ ಬೆಲ್ಲ ಹಾಕಿ ಜಸ್ಟ್ ಬೆಲ್ಲ ಕರಗೋವರೆಗೂ ಮಾತ್ರ ನಾನು ಇದನ್ನು ಕುದಿಸ್ಕೋತಾ ಇದ್ದೀನಿ. ಮಸಾಲ ಟೀ ನೋಡಿ, ಈಗ ಬೆಲ್ಲ ಹಾಕಿದ್ದೀನಿ. ಸಕ್ಕರೆ ಕೂಡ ಹಾಕಿ ಮಾಡ್ಕೋಬೋದು, ಬೆಲ್ಲದ ಇಷ್ಟ ಇಲ್ಲದೆ ಇರೋರು. ಬೆಲ್ಲದಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ನೋಡಿ, ಬಿಸಿ ಬಿಸಿ ಚಹಾ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಮಸಾಲ ಟೀ ಟ್ರೈ ಮಾಡಿ ನೋಡಿ. ಮಸಾಲ ಟೀಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ಪು ಹಾಲು, 1 ಟೇಬಲ್ ಸ್ಪೂನು ಟೀ ಪೌಡ್ರು, 2 ಟೇಬಲ್ ಸ್ಪೂನು ಬೆಲ್ಲ, ತುಳಸಿ ಎಲೆ ಸ್ವಲ್ಪ, ಸೋಪ್ ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು, 2 ಮೆಣಸು ಕಾಳು, 2 ಲವಂಗ, 1 ಏಲಕ್ಕಿ, ಚಕ್ಕೆ, ಸ್ವಲ್ಪ ಒಣಶುಂಠಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.